ಬಳ್ಳಾರಿಯಲ್ಲಿ ಏನು ಗಲಾಟೆ ಆಗಿತ್ತಲ್ಲ, ಗನ್ ಫೈರ್ ನಡೆದಿತ್ತಲ್ಲ, ಆ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಸತೀಶ್ ರೆಡ್ಡಿಯ ಗನ್ ಮ್ಯಾನ್ಗಳನ್ನ ಅರೆಸ್ಟ್ ಮಾಡಿದ. ಬಲ್ಜಿತ್ ಸಿಂಗ್ ಹಾಗೂ ಮಹೇಂದ್ರ ಸಿಂಗ್ ಅನ್ನುವಂಥ ಇಬ್ಬರು ಗನ್ ಮ್ಯಾನ್ಗಳನ್ನ ಅರೆಸ್ಟ್ ಮಾಡಲಾಗಿದೆ. ಖಾಸಗಿ ಗನ್ ಮ್ಯಾನ್ಗಳಿವರು. ಸಿಐಡಿ ಪೊಲೀಸರು ಈ ಗನ್ ಮ್ಯಾನ್ಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಬಳ್ಳಾರಿ ಬ್ರೂಸ್ಪೇಟೆ ಠಾಣೆಗೆ ಕರೆದೊಯ್ದು ವಿಚಾರಣೆ ನಡೆಸ್ತಾ ಇದ್ದಾರೆ. ಗಲಭೆ ಕೇಸಲ್ಲಿ ಸಿಐಡಿ ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಿದೆ. ಅಂತೂ ಇಂತೂ ಬಳ್ಳಾರಿ ಗಲಭೆ ಕೇಸ್ನಲ್ಲಿ ಸತೀಶ್ ರೆಡ್ಡಿ ಗನ್ಮ್ಯಾನ್ಗಳನ್ನು ಬಂಧಿಸಲಾಗಿದೆ. ಬಲ್ಜಿತ್ ಸಿಂಗ್ ಹಾಗೂ ಮಹೇಂದ್ರ ಸಿಂಗ್ ಅನ್ನುವಂಥ ವ್ಯಕ್ತಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಶಾಸಕ ಭರತ್ ರೆಡ್ಡಿ ಜೊತೆ ಬಂದಿದ್ದ ಗನ್ಮ್ಯಾನ್ಗಳಿವರು ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ಲೈವ್ ಕನೆಕ್ಟ್ ಆಗಿದ್ದಾರೆ. ರೇಣುಕಾರಾಧ್ಯ, ಬಳ್ಳಾರಿ ತನಿಖೆ, ಗಲಭೆಯ ತನಿಖೆ ಸಿಐಡಿ ನಡೆಸ್ತಾ ಇರ್ತಕ್ಕಂಥದ್ದು ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ, ಇನ್ನಷ್ಟು ವೇಗವನ್ನು ಪಡ್ಕೊಳ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇವತ್ತು ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ? ಸಿದ್ದು ಒಂದು ಫ್ರೇಮ್ ಕೊಡ್ತೇವೆ. ಶ್ರೀಲಕ್ಷ್ಮಿ, ಏನು ಬಳ್ಳಾರಿ ಗಲಭೆ ಪ್ರಕರಣಕ್ಕೆ, ಅದರಲ್ಲೂ ಫೈರಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಏನು ಆರೋಪಿಯನ್ನು ಈಗಾಗಲೇ ಬಂಧನ ಮಾಡಿದ್ರು. ಶ್ರೀಲಕ್ಷ್ಮಿನ ನೇರ ದೃಶ್ಯಾವಳಿಗಳನ್ನು ತೋರಿಸ್ರಿ. ಮತ್ತಿಬ್ಬರು ಗನ್ಮೆನ್ಗಳನ್ನು ಬಳ್ಳಾರಿ ಪೊಲೀಸರು ಬಂಧಿಸಿದ್ದಾರೆ. ಅದರಲ್ಲೂ ಸಿಐಡಿ ಪೊಲೀಸರು ಬಂಧಿಸಿದ್ದಾರೆ. ಅದರ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ಈಗ ನೀವು ನೋಡ್ಬೋದು. ಇಬ್ಬರು ಗನ್ಮೆನ್ಗಳನ್ನು ಇವತ್ತು ಸಿಐಡಿ ಪೊಲೀಸರು ಬಂಧಿಸಿ ಈಗ ಬೆಂಗಳೂರಿಗೆ ಕರೆದುಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಮೊದಲಿಗೆ ಒಬ್ಬ ಗನ್ಮೆನನ್ನು ಬಳ್ಳಾರಿ ಪೊಲೀಸರು ಬಂಧಿಸಿದ್ರು. ಅದರಲ್ಲಿ ಏನು ಗುರುಚರಣ್ ಸಿಂಗ್ ಎನ್ನುವ ಗನ್ಮೆನ್, ಆತ ಏನು ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಎನ್ನುವರಿಗೆ ಫೈರ್ ಮಾಡಿದ್ದ, ಆತನನ್ನು ಬಂಧಿಸಿ ವಿಚಾರಣೆ ನಡೆಸಿದ್ರು. ಇದೀಗ ಮತ್ತೆ ಇಬ್ಬರು ಗನ್ಮೆನ್ಗಳನ್ನು ಏನು ಬಂಧಿಸಿ ಈಗ ಬೆಂಗಳೂರಿಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಅದರ ನೇರ ದೃಶ್ಯಾವಳಿಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಇಬ್ಬರು ಗನ್ಮೆನ್ಗಳನ್ನು ಇವತ್ತು ಸಿಐಡಿ ಅಧಿಕಾರಿಗಳು ಬಂಧಿಸಿ ಇವರನ್ನ ಹೆಚ್ಚಿನ ವಿಚಾರಣೆಗಾಗಿ ಬೆಂಗಳೂರಿಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಅವರನ್ನ ಕೋರ್ಟ್ ಮುಂದೆ ಸಬ್ಮಿಟ್ ಮಾಡಿ ಮತ್ತೆ ಹೆಚ್ಚಿನ ವಿಚಾರಣೆಗಾಗಿ ಅವರನ್ನು ಏನು ವಶಕ್ಕೆ ಪಡೆಯುವ ಎಲ್ಲ ಏನು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಅದರ ಭಾಗವಾಗಿ ಈಗ ಬಳ್ಳಾರಿಯ ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಿಂದ ಈಗ ಬೆಂಗಳೂರಿಗೆ ಅವರನ್ನು ಕರೆದುಕೊಂಡು ಹೋಗ್ತಾ ಇದ್ದಾರೆ. ಈ ಒಂದು ಪ್ರಕರಣದಲ್ಲಿ ಒಟ್ಟಾರೆಯಾಗಿ ಈಗ 3 ಜನ ಗನ್ಮ್ಯಾನ್ಗಳನ್ನು, ಅದರಲ್ಲೂ ಖಾಸಗಿ ಗನ್ಮ್ಯಾನ್ಗಳನ್ನು ವಶಕ್ಕೆ ಪಡೆದಿದ್ದಾರೆ. ಈ 3 ಜನ ಖಾಸಗಿ ಗನ್ಮ್ಯಾನ್ಗಳೆಂದರೆ ಇವರು ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ಗಳು. ಮೊದಲಿಗೆ ಗುರುಚರಣ್ ಸಿಂಗ್ ಎನ್ನುವ ಗನ್ಮ್ಯಾನನ್ನು ಬಂಧಿಸಿದ್ರು. ಆ ಗುರುಚರಣ್ ಸಿಂಗ್ ಏನು ಈ ಒಂದು ಪ್ರಕರಣದಲ್ಲಿ ಪ್ರಮುಖ ಆರೋಪಿ. ಅದರಲ್ಲೂ ವಿಶೇಷವಾಗಿ ಶೂಟ್ ಮಾಡಿ ರಾಜಶೇಖರ್ ಹತ್ಯೆಗೆ ಕಾರಣನಾಗಿದ್ದಾನೆ ಅನ್ನುವ ಕಾರಣಕ್ಕೆ ಗುರುಚರಣ್ ಸಿಂಗ್ನನ್ನು ಬಂಧನ ಮಾಡಿದರು. ಆ ಬಳಿಕ ಇನ್ನಿಬ್ಬರು ಗನ್ಮ್ಯಾನ್ಗಳನ್ನು ಸಿಐಡಿ ಅಧಿಕಾರಿಗಳು ಈಗ ಬಂಧಿಸಿದ್ದಾರೆ. ಮಹೇಂದ್ರ ಸಿಂಗ್ ಜೊತೆಗೆ ಬಲ್ಜಿತ್ ಸಿಂಗ್ ಎನ್ನುವ ಇಬ್ಬರು ಗನ್ಮ್ಯಾನ್ಗಳನ್ನು ಇದೀಗ ಬಂಧನ ಮಾಡಿ ಅವರನ್ನು ಬೆಂಗಳೂರಿಗೆ ಕರೆದುಕೊಂಡು ಹೋಗಿದ್ದಾರೆ. ಯಾಕಾಗಿ ಅಂದರೆ ಆ ಒಂದು ಪ್ರಕರಣದಲ್ಲಿ ಅವತ್ತು ಏನು ಗಲಭೆ ನಡೀತು, ಆ ಗಲಭೆ ನಡೆದಂಥ ಸಂದರ್ಭದಲ್ಲಿ ಇನ್ನಿಬ್ಬರು ಗನ್ಮ್ಯಾನ್ಗಳು ಕೂಡ ಗಾಳಿಯಲ್ಲಿ ಗುಂಡಾರಿಸ್ತಕ್ಕಂಥ ವಿಜುವಲ್ಸ್ ಕೂಡ ಸಿಕ್ಕಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಅವರನ್ನು ಈಗ ಬಂಧಿಸಿ ಹೆಚ್ಚಿನ ವಿಚಾರಣೆಗೆ ಒಳಪಡಿಸ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಈಗಾಗಲೇ ಬಂಧನ ಆಗಿದೆ. ಅವರನ್ನು ಹೆಚ್ಚಿನ ವಿಚಾರಣೆಗೆ ಒಳಪಡಿಸೋ ಸಾಧ್ಯತೆ ಇರತಕ್ಕಂಥದ್ದು. ಹೀಗಾಗಿ ಬೆಂಗಳೂರಿಗೆ ಈಗ ಅವ್ರನ್ನ ಶಿಫ್ಟ್ ಮಾಡಲಾಗಿದೆ. ನಾವು ದೃಶ್ಯಾವಳಿಗಳಲ್ಲಿ ಈಗಾಗಲೇ ತೋರಿಸಿದ್ವಿ. ಆ ಇಬ್ಬರು ಗನ್ಮ್ಯಾನ್ಗಳ ಏನು ವಿಜುವಲ್ಸನ್ನು ತೋರಿಸಿದ್ವಿ. ಇವರನ್ನು ಕೂಡ ಈಗ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾರೆ. ಮೊದಲಿಗೆ ಗುರುಚರಣ್ ಸಿಂಗ್ ಏನು ಬಂಧನ ಆಗಿತ್ತು ಆತನನ್ನು ಈಗಾಗಲೇ ಬೆಂಗಳೂರಿಗೆ ಕಳಿಸಿ ಅಲ್ಲಿ ವಿಚಾರಣೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಇನ್ನುಳಿದಂತೆ ಇನ್ನೂ ಕೆಲವರನ್ನು ಸಿಐಡಿ ಅಧಿಕಾರಿಗಳು ಬಂಧಿಸ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಶ್ರೀಲಕ್ಷ್ಮಿ, ರೇಣುಕಾರಾಧ್ಯ, ಇನ್ನು ಇದರಲ್ಲಿ ಕೇವಲ ಹಲ್ಲೆ ಯತ್ನ ಮಾತ್ರವಲ್ಲ, ಕೊಲೆ ಯತ್ನ ಇಂಥವೆಲ್ಲವೂ ಕೂಡ ಗಂಭೀರವಾದಂಥ ಆರೋಪಗಳಿರ್ತಕ್ಕಂಥ ಒಂದು ಮಹತ್ವ ಇರ್ತಕ್ಕಂಥ ಒಂದು ಕೇಸ್ ಇದು. ಸೊ ಇದರಲ್ಲಿ ಕೇವಲ ಗನ್ಮ್ಯಾನ್ಗಳನ್ನು ಅರೆಸ್ಟ್ ಮಾಡಿದ್ರೆ ಸಾಕಾ, ಅಥವಾ ಇನ್ನು ದೊಡ್ಡವ್ರನ್ನ ಯಾವಾಗ ಅರೆಸ್ಟ್ ಮಾಡ್ತಾರೆ? ಇದರ ಹಿಂದೆ ಕಾಣದ ಕೈಗಳು ಯಾವುದಾದ್ರೂ ಇದೆಯಾ? ಈ ಗಲಭೆ ಉಂಟಾಗೋದರ ವಿಚಾರದ ಕುರಿತಾಗಿ ಕಾರಣವನ್ನು, ಅಂದರೆ ಮೊದಲು ಇಂಟೆಲಿಜೆನ್ಸ್ಗೆ ಇದರಲ್ಲಿ ಮಾಹಿತಿ ಇರಲಿಲ್ವಾ? ಹೀಗೆಲ್ಲ ಅನಾಹುತ ಆಗೋದಕ್ಕೆ ಯಾಕೆ ಬಿಟ್ಟರು? ಹೀಗೆ ನೂರಾರು ಪ್ರಶ್ನೆಗಳು, ನೂರಾರು ಆಯಾಮಗಳಿದೆ. ಆ ಎಲ್ಲ ನಿಟ್ಟಿನಲ್ಲಿ ತನಿಖೆ ಸಾಗ್ತಾ ಇದೆಯಾ ರೇಣುಕಾರಾಧ್ಯ? ಎಸ್ ಶ್ರೀಲಕ್ಷ್ಮಿ, ಈಗ ಸಾರ್ವಜನಿಕ ವಲಯದಲ್ಲೂ ಕೂಡ ಇರ್ತಕ್ಕಂಥ ಅನುಮಾನ ಏನು ಅಂದರೆ ಈ ಒಂದು ಪ್ರಕರಣದಲ್ಲಿ ಇಲ್ಲಿಯವರೆಗೂ 25 ಜನ ಕಾರ್ಯಕರ್ತರನ್ನ, ಅಂದರೆ BJP ಕಾರ್ಯಕರ್ತರಾಗಿರ್ಬೋದು, ಜೊತೆಗೆ ಕಾಂಗ್ರೆಸ್ನ ಕಾರ್ಯಕರ್ತರು, ಅದರಲ್ಲಿ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರು, ಜೊತೆಗೆ ಶಾಸಕರಾಗಿರ್ತಕ್ಕಂಥ ಭರತ್ ರೆಡ್ಡಿ ಅವರ ಬೆಂಬಲಿಗರನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ರು. ಅವ್ರಿಗೆ ಈಗಾಗಲೇ ಕೋರ್ಟ್ ಕೂಡ ಜಾಮೀನನ್ನು ಮಂಜೂರು ಮಾಡಿದೆ. ಇನ್ನುಳಿದಂತೆ 3 ಜನ ಗನ್ಮ್ಯಾನ್ಗಳನ್ನು ಈಗ ಅರೆಸ್ಟ್ ಮಾಡಿದ್ದಾರೆ. ಆದರೆ ಈಗಿರ್ತಕ್ಕಂಥ ಪ್ರಶ್ನೆ ಏನಂದರೆ ಕೇವಲ ಸಣ್ಣ ಸಣ್ಣ ಕಾರ್ಯಕರ್ತರನ್ನ ಪೊಲೀಸರು ಬಂಧಿಸಿದ್ದಾರೆ, ಸಿಐಡಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಆದರೆ ಈ ಪ್ರಕರಣದಲ್ಲಿ A1, A2, A3 ಈ ಪ್ರಮುಖವಾಗಿ A5 ವರೆಗೂ ಯಾರಿದ್ದಾರೆ ಅವ್ರು ಯಾರ ಬಂಧನವೂ ಕೂಡ ಆಗಿಲ್ಲ. ಈ ಬಗ್ಗೆ
ಪೊಲೀಸ್ ಇಲಾಖೆ ಆಗಲಿ ಅಥವಾ CID ಅಧಿಕಾರಿಗಳಾಗಲಿ ಇಲ್ಲಿವರೆಗೂ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ. ಯಾಕಾಗಿ ಅವರ ಬಂಧನ ಆಗಿದೆ ಅನ್ನೋದನ್ನು ನಾವು ಪ್ರಶ್ನೆಯನ್ನು ಮಾಡ್ತಾ ಇದ್ರು ಕೂಡ ಇಲ್ಲಿವರೆಗೂ ಆ ಬಂಧನವನ್ನು ಯಾಕೆ ಮಾಡಿಲ್ಲ ಅನ್ನೋದನ್ನು ಒಂದು ಸ್ಪಷ್ಟನೆಯನ್ನು ಪೊಲೀಸರು ಕೊಡ್ತಾ ಇಲ್ಲ. ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ತನಿಖೆ ಯಾವ ಕಡೆ ಸಾಗ್ತಾ ಇದೆ ಅನ್ನೋದು ಕೂಡ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ಕೇವಲ ಆ ಒಂದು ದೊಂಬೆಯಲ್ಲಿ ದೊಡ್ಡ ದೊಡ್ಡ ನಾಯಕರುಗಳ ಮುಂದೆ ನಿಂತು ಹೊಡೆದಾಡಿದ್ರು ಕೂಡ ಅವರು ಯಾರ ಬಂಧನವೂ ಕೂಡ ಆಗಿಲ್ಲ. ಅದು ಶಾಸಕರಾದ ಗಾಲಿ ಜನಾರ್ದನ್ ರೆಡ್ಡಿ ಆಗಿರ್ಬೋದು, ಜೊತೆಗೆ ನಾರಾ ಭರತ್ ರೆಡ್ಡಿ ಅವರಾಗಿರ್ಬೋದು, ಸತೀಶ್ ರೆಡ್ಡಿ ಅವರಾಗಿರ್ಬೋದು, ಜೊತೆಗೆ ಶ್ರೀರಾಮುಲು ಆಗಿರ್ಬೋದು, ಇವರೆಲ್ಲರೂ ಇದ್ದರೂ ಕೂಡ ಸ್ಪಾಟಲ್ಲಿ ಅವರ ಬಂಧನ ಆಗಿಲ್ಲ. ಅವರೆಲ್ಲರೂ ಕೂಡ ಒಂದೊಂದು ಪ್ರಕರಣದಲ್ಲಿ A1, A2, A3 ಈ ರೀತಿಯಾಗಿ ಪ್ರಮುಖ ಆರೋಪಿಗಳಾಗಿದ್ದಾರೆ. ಆದರೆ ಇಲ್ಲಿಯವರೆಗೂ ಅವರ ಬಂಧನ ಆಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ತನಿಖೆಯ ಬಗ್ಗೆ ನಿಜಕ್ಕೂ ಅನುಮಾನ ಹುಟ್ಟುತ್ತೆ. ಈಗ CID ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈಗಲಾದರೂ ಅವರು ಬಂಧನ ಆಗುತ್ತಾ ಅನ್ನೋದ್ರ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಒಂದಷ್ಟು ಚರ್ಚೆ ಶುರುವಾಗಿರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ರೇಣುಕಾರಾಧ್ಯ ಡೀಟೇಲ್ಸ್ಗಾಗಿ. ಬಳ್ಳಾರಿಯಲ್ಲಿ ಏನು ಗಲಾಟೆ ಆಗಿತ್ತಲ್ಲ, ಗನ್ ಫೈರ್ ನಡೆದಿತ್ತಲ್ಲ, ಆ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಸತೀಶ್ ರೆಡ್ಡಿಯ ಗನ್ಮ್ಯಾನ್ಗಳನ್ನು ಅರೆಸ್ಟ್ ಮಾಡಿದ್ದ. ಬಲ್ಜಿತ್ ಸಿಂಗ್ ಹಾಗೂ ಮಹೇಂದ್ರ ಸಿಂಗ್ ಅನ್ನುವಂಥ ಇಬ್ಬರು ಗನ್ಮ್ಯಾನ್ಗಳನ್ನು ಅರೆಸ್ಟ್ ಮಾಡಲಾಗಿದೆ. ಖಾಸಗಿ ಗನ್ಮ್ಯಾನ್ಗಳಿವರು. CID ಪೊಲೀಸರು ಈ ಗನ್ಮ್ಯಾನ್ಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಬಳ್ಳಾರಿ ಬ್ರೂಸ್ಪೇಟೆ ಠಾಣೆಗೆ ಕರೆದೊಯ್ದು ವಿಚಾರಣೆ ನಡೆಸ್ತಾ ಇದ್ದಾರೆ. ಗಲಭೆ ಕೇಸಲ್ಲಿ CID ತನಿಖೆಯನ್ನು ಮತ್ತಷ್ಟು ಚುರುಕುಗೊಳಿಸಿದೆ. ಅಂತೂ ಇಂತೂ ಬಳ್ಳಾರಿ ಗಲಭೆ ಕೇಸ್ನಲ್ಲಿ ಸತೀಶ್ ರೆಡ್ಡಿ ಗನ್ಮ್ಯಾನ್ಗಳನ್ನು ಬಂಧಿಸಲಾಗಿದೆ. ಬಲ್ಜಿತ್ ಸಿಂಗ್ ಹಾಗೂ ಮಹೇಂದ್ರ ಸಿಂಗ್ ಅನ್ನುವಂಥ ವ್ಯಕ್ತಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಶಾಸಕ ಭರತ್ ರೆಡ್ಡಿ ಜೊತೆ ಬಂದಿದ್ದ ಗನ್ಮ್ಯಾನ್ಗಳಿವರು ಅಂತ ಹೇಳಲಾಗ್ತಾ ಇದೆ. ಇವಾಗ ಏನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ಲೈವ್ ಕನೆಕ್ಟ್ ಆಗಿದ್ದಾರೆ. ರೇಣುಕಾರಾಧ್ಯ, ಬಳ್ಳಾರಿ ತನಿಖೆ, ಗಲಭೆಯ ತನಿಖೆ CID ನಡೆಸ್ತಾ ಇರ್ತಕ್ಕಂಥದ್ದು ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ, ಇನ್ನಷ್ಟು ವೇಗವನ್ನು ಪಡ್ಕೊಳ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇವತ್ತು ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ? ಸಿದ್ದು ಒಂದು ಫ್ರೇಮ್ ಕೊಟ್ಟು. ಶ್ರೀಲಕ್ಷ್ಮಿ, ಏನು ಬಳ್ಳಾರಿ ಗಲಭೆ ಪ್ರಕರಣಕ್ಕೆ, ಅದರಲ್ಲೂ ಫೈರಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಆರೋಪಿಯನ್ನು ಈಗಾಗಲೇ ಬಂಧನ ಮಾಡಿದ್ರು. ಶ್ರೀಲಕ್ಷ್ಮಿ, ನಾನು ನೇರ ದೃಶ್ಯಾವಳಿಗಳನ್ನು ತೋರಿಸ್ರಿ. ಮತ್ತಿಬ್ಬರು ಗನ್ಮೆನ್ಗಳನ್ನು ಬಳ್ಳಾರಿ ಪೊಲೀಸರು ಬಂಧಿಸಿದ್ದಾರೆ. ಅದರಲ್ಲೂ CID ಪೊಲೀಸರು ಬಂಧಿಸಿದ್ದಾರೆ. ಅದರ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು ಈಗ ನೀವು ನೋಡ್ಬೋದು. ಇಬ್ಬರು ಗನ್ಮೆನ್ಗಳನ್ನು ಇವತ್ತು CID ಪೊಲೀಸರು ಬಂಧಿಸಿ ಈಗ ಬೆಂಗಳೂರಿಗೆ ಕರೆದುಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಮೊದಲಿಗೆ ಒಬ್ಬ ಗನ್ಮೆನನ್ನು ಬಳ್ಳಾರಿ ಪೊಲೀಸರು ಬಂಧಿಸಿದ್ರು. ಅದರಲ್ಲಿ ಗುರುಚರಣ್ ಸಿಂಗ್ ಎನ್ನುವ ಗನ್ಮೆನ್, ಆತ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಎನ್ನುವರಿಗೆ ಫೈರ್ ಮಾಡಿದ್ದ. ಆತನನ್ನು ಬಂಧಿಸಿ ವಿಚಾರಣೆ ನಡೆಸಿದ್ರು. ಇದೀಗ ಮತ್ತೆ ಇಬ್ಬರು ಗನ್ಮೆನ್ಗಳನ್ನು ಬಂಧಿಸಿ ಈಗ ಬೆಂಗಳೂರಿಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಅದರ ನೇರ ದೃಶ್ಯಾವಳಿಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಇಬ್ಬರು ಗನ್ಮೆನ್ಗಳನ್ನು ಇವತ್ತು CID ಅಧಿಕಾರಿಗಳು ಬಂಧಿಸಿ ಇವರನ್ನ ಹೆಚ್ಚಿನ ವಿಚಾರಣೆಗಾಗಿ ಬೆಂಗಳೂರಿಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಅವರನ್ನು ಕೋರ್ಟ್ ಮುಂದೆ ಸಬ್ಮಿಟ್ ಮಾಡಿ ಮತ್ತೆ ಹೆಚ್ಚಿನ ವಿಚಾರಣೆಗಾಗಿ ಅವರನ್ನು ವಶಕ್ಕೆ ಪಡೆಯುವ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಅದರ ಭಾಗವಾಗಿ ಈಗ ಬಳ್ಳಾರಿಯ ಬ್ರೂಸ್ಪೇಟೆ ಪೊಲೀಸ್ ಠಾಣೆಯಿಂದ ಈಗ ಬೆಂಗಳೂರಿಗೆ ಅವರನ್ನು ಕರೆದುಕೊಂಡು ಹೋಗ್ತಾ ಇದ್ದಾರೆ. ಈ ಒಂದು ಪ್ರಕರಣದಲ್ಲಿ ಒಟ್ಟಾರೆಯಾಗಿ ಈಗ 3 ಜನ ಗನ್ಮ್ಯಾನ್ಗಳನ್ನು, ಅದರಲ್ಲೂ ಖಾಸಗಿ ಗನ್ಮ್ಯಾನ್ಗಳನ್ನು ವಶಕ್ಕೆ ಪಡೆದಿದ್ದಾರೆ. ಈ 3 ಜನ ಖಾಸಗಿ ಗನ್ಮ್ಯಾನ್ಗಳೆಂದರೆ ಇವರು ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ಗಳು. ಮೊದಲಿಗೆ ಗುರುಚರಣ್ ಸಿಂಗ್ ಎನ್ನುವ ಗನ್ಮ್ಯಾನನ್ನು ಬಂಧಿಸಿದ್ರು. ಆ ಗುರುಚರಣ್ ಸಿಂಗ್ ಈ ಒಂದು ಪ್ರಕರಣದಲ್ಲಿ ಪ್ರಮುಖ ಆರೋಪಿ. ಅದರಲ್ಲೂ ವಿಶೇಷವಾಗಿ ಶೂಟ್ ಮಾಡಿ ರಾಜಶೇಖರ್ ಹತ್ಯೆಗೆ ಕಾರಣನಾಗಿದ್ದಾನೆ ಅನ್ನುವ ಕಾರಣಕ್ಕೆ ಗುರುಚರಣ್ ಸಿಂಗ್ನನ್ನು ಬಂಧನ ಮಾಡಿದರು. ಆ ಬಳಿಕ ಇನ್ನಿಬ್ಬರು ಗನ್ಮ್ಯಾನ್ಗಳನ್ನು CID ಅಧಿಕಾರಿಗಳು ಈಗ ಬಂಧಿಸಿದ್ದಾರೆ. ಮಹೇಂದ್ರ ಸಿಂಗ್ ಜೊತೆಗೆ ಬಲ್ಜಿತ್ ಸಿಂಗ್ ಎನ್ನುವ ಇಬ್ಬರು ಗನ್ಮ್ಯಾನ್ಗಳನ್ನು ಇದೀಗ ಬಂಧನ ಮಾಡಿ ಅವರನ್ನು ಬೆಂಗಳೂರಿಗೆ ಕರೆದುಕೊಂಡು ಹೋಗಿದ್ದಾರೆ. ಯಾಕಾಗಿ ಅಂದರೆ ಆ ಒಂದು ಪ್ರಕರಣದಲ್ಲಿ ಅವತ್ತು ಗಲಭೆ ನಡೀತು, ಆ ಗಲಭೆ ನಡೆದಂಥ ಸಂದರ್ಭದಲ್ಲಿ ಇನ್ನಿಬ್ಬರು ಗನ್ಮ್ಯಾನ್ಗಳು ಕೂಡ ಗಾಳಿಯಲ್ಲಿ ಗುಂಡಾರಿಸ್ತಕ್ಕಂಥ ವಿಜುವಲ್ಸ್ ಕೂಡ ಸಿಕ್ಕಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಅವರನ್ನು ಈಗ ಬಂಧಿಸಿ ಹೆಚ್ಚಿನ ವಿಚಾರಣೆಗೆ ಒಳಪಡಿಸ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಈಗಾಗಲೇ ಬಂಧನ ಆಗಿದೆ, ಅವರನ್ನು ಹೆಚ್ಚಿನ ವಿಚಾರಣೆಗೆ ಒಳಪಡಿಸೋ ಸಾಧ್ಯತೆ ಇರತಕ್ಕಂಥದ್ದು. ಹೀಗಾಗಿ ಬೆಂಗಳೂರಿಗೆ ಈಗ ಅವ್ರನ್ನ ಶಿಫ್ಟ್ ಮಾಡಲಾಗಿದೆ. ನಾವು ದೃಶ್ಯಾವಳಿಗಳಲ್ಲಿ ಈಗಾಗಲೇ ತೋರಿಸಿದ್ವಿ, ಆ ಇಬ್ಬರು ಗನ್ಮ್ಯಾನ್ಗಳ ವಿಜುವಲ್ಸನ್ನು ತೋರಿಸಿದ್ವಿ. ಇವರನ್ನು ಕೂಡ ಈಗ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾರೆ. ಮೊದಲಿಗೆ ಗುರುಚರಣ್ ಸಿಂಗ್ ಏನು ಬಂಧನ ಆಗಿತ್ತು ಆತನನ್ನು ಈಗಾಗಲೇ ಬೆಂಗಳೂರಿಗೆ ಕಳಿಸಿ ಅಲ್ಲಿ ವಿಚಾರಣೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಇನ್ನುಳಿದಂತೆ ಇನ್ನೂ ಕೆಲವರನ್ನ CID ಅಧಿಕಾರಿಗಳು ಬಂಧಿಸ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಶ್ರೀಲಕ್ಷ್ಮಿ. ರೇಣುಕಾರಾಧ್ಯ, ಇನ್ನು ಇದರಲ್ಲಿ ಕೇವಲ ಹಲ್ಲೆ ಯತ್ನ ಮಾತ್ರವಲ್ಲ, ಕೊಲೆ ಯತ್ನ ಇಂಥವೆಲ್ಲವೂ ಕೂಡ ಗಂಭೀರವಾದಂಥ ಆರೋಪಗಳಿರ್ತಕ್ಕಂಥ ಒಂದು ಮಹತ್ವ ಇರ್ತಕ್ಕಂಥ ಒಂದು ಕೇಸ್ ಇದು. ಸೊ ಇದರಲ್ಲಿ ಕೇವಲ ಗನ್ಮ್ಯಾನ್ಗಳನ್ನು ಅರೆಸ್ಟ್ ಮಾಡಿದ್ರೆ ಸಾಕಾ, ಅಥವಾ ಇನ್ನು
ದೊಡ್ಡವ್ರನ್ನ ಯಾವಾಗ ಅರೆಸ್ಟ್ ಮಾಡ್ತಾರಾ? ಇದರ ಹಿಂದೆ ಕಾಣದ ಕೈಗಳು ಯಾವುದಾದ್ರೂ ಇದೆಯಾ? ಈ ಗಲಭೆ ಉಂಟಾಗೋದರ ವಿಚಾರದ ಕುರಿತಾಗಿ ಕಾರಣವನ್ನು ಅಂದರೆ ಮೊದಲು ಇಂಟೆಲಿಜೆನ್ಸ್ಗೆ ಇದರಲ್ಲಿ ಮಾಹಿತಿ ಇರಲಿಲ್ವಾ? ಹೀಗೆಲ್ಲ ಅನಾಹುತ ಆಗೋದಕ್ಕೆ ಯಾಕೆ ಬಿಟ್ಟರು? ಹೀಗೆ ನೂರಾರು ಪ್ರಶ್ನೆಗಳು, ನೂರಾರು ಆಯಾಮಗಳಿದೆ. ಆ ಎಲ್ಲ ನಿಟ್ಟಿನಲ್ಲಿ ತನಿಖೆ ಸಾಗ್ತಾ ಇದೆಯಾ ರೇಣುಕಾರಾಧ್ಯ? ಎಸ್ ಶ್ರೀಲಕ್ಷ್ಮಿ, ಈಗ ಸಾರ್ವಜನಿಕ ವಲಯದಲ್ಲೂ ಕೂಡ ಇರ್ತಕ್ಕಂಥ ಅನುಮಾನ ಏನು ಅಂದರೆ ಈ ಒಂದು ಪ್ರಕರಣದಲ್ಲಿ ಇಲ್ಲಿಯವರೆಗೂ 25 ಜನ ಕಾರ್ಯಕರ್ತರನ್ನ ಅಂದರೆ BJP ಕಾರ್ಯಕರ್ತರಾಗಿರ್ಬೋದು, ಜೊತೆಗೆ ಕಾಂಗ್ರೆಸ್ನ ಕಾರ್ಯಕರ್ತರು, ಅದರಲ್ಲಿ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರು, ಜೊತೆಗೆ ಶಾಸಕರಾಗಿರ್ತಕ್ಕಂಥ ಭರತ್ ರೆಡ್ಡಿ ಅವರ ಬೆಂಬಲಿಗರನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ರು. ಅವ್ರಿಗೆ ಈಗಾಗಲೇ ಕೋರ್ಟ್ ಕೂಡ ಜಾಮೀನನ್ನು ಮಂಜೂರು ಮಾಡಿದೆ. ಇನ್ನುಳಿದಂತೆ 3 ಜನ ಗನ್ಮ್ಯಾನ್ಗಳನ್ನು ಈಗ ಅರೆಸ್ಟ್ ಮಾಡಿದ್ದಾರೆ. ಆದರೆ ಈಗಿರ್ತಕ್ಕಂಥ ಪ್ರಶ್ನೆ ಏನಂದರೆ ಕೇವಲ ಸಣ್ಣ ಸಣ್ಣ ಕಾರ್ಯಕರ್ತರನ್ನ ಪೊಲೀಸರು ಬಂಧಿಸಿದ್ದಾರೆ, CID ಅಧಿಕಾರಿಗಳು ಬಂಧಿಸಿದ್ದಾರೆ. ಆದರೆ ಈ ಪ್ರಕರಣದಲ್ಲಿ A1, A2, A3 ಈ ಪ್ರಮುಖವಾಗಿ A5ವರೆಗೂ ಯಾರಿದ್ದಾರೆ ಅವ್ರು ಯಾರ ಬಂಧನವೂ ಕೂಡ ಆಗಿಲ್ಲ. ಈ ಬಗ್ಗೆ ಪೊಲೀಸ್ ಇಲಾಖೆ ಆಗಲಿ ಅಥವಾ CID ಅಧಿಕಾರಿಗಳಾಗಲಿ ಇಲ್ಲಿವರೆಗೂ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ. ಯಾಕಾಗಿ ಅವರ ಬಂಧನ ಆಗಿದೆ ಅನ್ನೋದನ್ನು ನಾವು ಪ್ರಶ್ನೆಯನ್ನು ಮಾಡ್ತಾ ಇದ್ರು ಕೂಡ ಇಲ್ಲಿಯವರೆಗೂ ಆ ಬಂಧನವನ್ನು ಯಾಕೆ ಮಾಡಿಲ್ಲ ಅನ್ನೋದನ್ನು ಒಂದು ಸ್ಪಷ್ಟನೆಯನ್ನು ಪೊಲೀಸರು ಕೊಡ್ತಾ ಇಲ್ಲ. ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ತನಿಖೆ ಯಾವ ಕಡೆ ಸಾಗ್ತಾ ಇದೆ ಅನ್ನೋದು ಕೂಡ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ಕೇವಲ ಆ ಒಂದು ದೊಂಬೆಯಲ್ಲಿ ದೊಡ್ಡ ದೊಡ್ಡ ನಾಯಕರುಗಳ ಮುಂದೆ ನಿಂತು ಹೊಡೆದಾಡಿದ್ರು ಕೂಡ ಅವರು ಯಾರ ಬಂಧನವೂ ಕೂಡ ಆಗಿಲ್ಲ. ಅದು ಶಾಸಕರಾದ ಗಾಲಿ ಜನಾರ್ದನ್ ರೆಡ್ಡಿ ಆಗಿರ್ಬೋದು, ಜೊತೆಗೆ ನಾರಾ ಭರತ್ ರೆಡ್ಡಿ ಅವರಾಗಿರ್ಬೋದು, ಸತೀಶ್ ರೆಡ್ಡಿ ಅವರಾಗಿರ್ಬೋದು, ಜೊತೆಗೆ ಶ್ರೀರಾಮುಲು ಆಗಿರ್ಬೋದು, ಇವರೆಲ್ಲರೂ ಇದ್ದರೂ ಕೂಡ ಸ್ಪಾಟಲ್ಲಿ ಅವರ ಬಂಧನ ಆಗಿಲ್ಲ. ಅವರೆಲ್ಲರೂ ಕೂಡ ಒಂದೊಂದು ಪ್ರಕರಣದಲ್ಲಿ A1, A2, A3 ಈ ರೀತಿಯಾಗಿ ಪ್ರಮುಖ ಆರೋಪಿಗಳಾಗಿದ್ದಾರೆ. ಆದರೆ ಇಲ್ಲಿಯವರೆಗೂ ಅವರ ಬಂಧನ ಆಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ತನಿಖೆಯ ಬಗ್ಗೆ ನಿಜಕ್ಕೂ ಅನುಮಾನ ಹುಟ್ಟುತ್ತೆ. ಈಗ CID ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈಗಲಾದರೂ ಅವರು ಬಂಧನ ಆಗುತ್ತಾ ಅನ್ನೋದ್ರ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಒಂದಷ್ಟು ಚರ್ಚೆ ಶುರುವಾಗಿರ್ತಕ್ಕಂಥದ್ದು ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ರೇಣುಕಾರಾಧ್ಯ ಡೀಟೇಲ್ಸ್ಗಾಗಿ.